शहर बेंगलुरु, जिसको हिंदुस्तान की सिलिकॉन सिटी कहा जाता है, इस शहर में आने वाले 28 असेंबली हलकों में से एक है पुलकेशी नगर। इस पुलकेशी नगर असेंबली हलके में जहां एक तरफ फ्रेजर टाउन जैसे तरक्की याफ्ता इलाके आते हैं, वहीं इस इलाके में डीजे हल्ली और दीगर आसपास के ऐसे इलाके भी आते हैं जहां पर तरक्की होनी है, और तरक्की की रफ्तार, जिस रफ्तार से तरक्की होनी चाहिए, वो शायद सुस्त नज़र आती है। इस पर तरक्याती काम कहाँ तक जारी हैं और आने वाले दिनों में क्या मंसूबे हैं और यहाँ के लोगों के क्या मसाइल हैं, इन तमाम पर तबादला ख्याल करने के लिए हमारे साथ इस वक्त सालार स्टूडियो में इस इलाके के रुकन असम्बली श्री अखंड श्रीनिवास मूर्ति साहब मौजूद हैं। मैं आपका सालार डिजिटल में इस्तकबाल करता हूँ। वेलकम सर। नमस्कार सर। सर, ನಿಮ್ಮ ಕ್ಷೇತ್ರ ಪುಲಿಕೇಶಿ ನಗರ್ ಬಹಳ ಹಿಂದುಳಿದ ಕ್ಷೇತ್ರ ಅಂತ ಒಂದು ಬಣ್ಣನೆ ಇದೆ. ಈ ಕ್ಷೇತ್ರವನ್ನು ಬೆಳವಣಿಗೆಯಲ್ಲಿ ನೀವು 10 ವರ್ಷ, ಸುಮಾರು 9 ವರ್ಷದಿಂದ ಈ ಕ್ಷೇತ್ರದ ಶಾಸಕ ಆಗಿದ್ದೀರಾ. ಈ ಕ್ಷೇತ್ರ ಬೆಳವಣಿಗೆಗೆ ತಾವು ತಮ್ಮ ಕೊಡುಗೆ ಏನಾಗಿದೆ, ಇನ್ನು ಏನು ನ್ಯೂನ್ಯತೆಗಳು ತಾವು ನೋಡಿದ್ದೀರಿ? ನಮ್ಮ ಪುಲಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮಗೆ ಗೊತ್ತಿದ್ದಂಗೆ ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಒಂದು ಬಿಂದಿಗೆಗೆ 10 ರೂಪಾಯಿ 15 ರೂಪಾಯಿ ನೀರು ತಗೊತಾಯಿದ್ರು. ಕ್ಷೇತ್ರದ ಜನತೆ ಭಾರಿ ತೊಂದರೆ ಇತ್ತು ಕುಡಿಯೋ ನೀರು. ಅದನ್ನೆಲ್ಲ ಬಗೆಹರಿಸಿ ಈಗ ವಾರಕ್ಕೆ 2 ಸತಿ ನೀರು ಕೊಡೋಂಥ ಕಾರ್ಯಕ್ರಮ ಮಾಡಿದ್ದೀನಿ. ಎಜುಕೇಷನ್ಗಾಗಿ ಕಾಲೇಜುಗಳು ಸ್ಕೂಲ್ಗಳೆಲ್ಲ ಕಟ್ಟಿಸಿ ಲ್ಯಾಪ್ಟಾಪ್ಸು ಕಂಪ್ಯೂಟರ್ಸು ಈ ಥರ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ. ಯಾಕಂದ್ರೆ ನಮ್ಮ ಕ್ಷೇತ್ರ ಕೇವಲ 4 ಕಿಲೋಮೀಟರ್ ಇರೋಂಥ ವಿಧಾನಸೌಧಕ್ಕೆ ಇರೋಂಥ ಕ್ಷೇತ್ರ. ಅದರಿಂದ ನಾವು ಹೆಚ್ಚಿನ ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾಯಿದ್ದೀರಿ. ಒತ್ತು ಕೊಟ್ಟು ನಮ್ಮ ಕ್ಷೇತ್ರದ ಜನತೆ ಸ್ವಲ್ಪ ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಗುರಿ ಆಗಿರೋದ್ರಿಂದ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಲ್ಲಿನ ಜನತೆಗೆ ಒಳ್ಳೆಯ ಅನುಕೂಲ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ SC ST ಮೈನಾರಿಟೀಸೇ ಜಾಸ್ತಿ ಇರೋಂಥ ಕ್ಷೇತ್ರ. ಅದರಿಂದ ನಾವು ನಮ್ಮ ಕ್ಷೇತ್ರದ ಜನತೆಗೆ ಅವರ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಓಟ್ ಕೊಟ್ಟು ನನ್ನಂತ ಗೆಲ್ಲಿಸಿರೋಂಥ ಕ್ಷೇತ್ರ ನನ್ನ ಪುಲಕೇಶಿ ವಿಧಾನಸಭಾ ಕ್ಷೇತ್ರ. 82,000 ಲೀಡಲ್ಲಿ ಗೆಲ್ಲಿಸಿದಂಥ ಕ್ಷೇತ್ರ. ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ನನ್ನ ಕ್ಷೇತ್ರದ ಜನತೆಗೆ ರಸ್ತೆಗಳು ಹಾಗೂ ಈಗ ಮೆಟ್ರೋ ಟ್ರೈನನ್ನು ಒಂದು 2014ರಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಪ್ರದೀಪ್ ಕೊರಲ್ಲ ಅಂತ ಒಬ್ಬ MD ಇದ್ದರು ಕಮಿಷನರು, ಅವ್ರನ್ನ ಕರ್ಕೊಂಡು ಇನ್ಸ್ಪೆಕ್ಷನ್ ಮಾಡಿ ಈಗ ಮೆಟ್ರೋ ಕೆಲಸನೂ ಪ್ರಾರಂಭ ಮಾಡಿದ್ದೀರಿ. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡೋಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ. ಈಗ ಸ್ಲಮ್ ಬೋರ್ಡಿಂದ ಈಗ 1,000 ಹಕ್ಕುಪತ್ರ ಕೊಡೋಂಥ ವ್ಯವಸ್ಥೆ ನಮ್ಮ DG ಹಳ್ಳಿ ಹಾಗೂ ಸುತ್ತಮುತ್ತ ಪ್ರದೇಶಗಳಿಗೆಲ್ಲ ಹಕ್ಕುಪತ್ರ ಕೊಡೋದು. ಆಮೇಲೆ ವಾರ್ಡ್ ನಂಬರ್ 61 NC ಕಾಲೋನಿ, PK ಕಾಲೋನಿ ಇವೆಲ್ಲ ಕೊಡೋಂಥ ವ್ಯವಸ್ಥೆನ ಮಾಡ್ತಾಯಿದ್ದೀರಿ. ಇದರಲ್ಲಿ ಹೆಚ್ಚಿನ ಬಾಧ್ಯತೆ ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗಬೇಕು. ಯಾವುದರಲ್ಲೇ ನಮ್ಮ ಕ್ಷೇತ್ರ ಕಮ್ಮಿ ಇಲ್ಲ. ಯಾಕಂದರೆ ನಮ್ಮ ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರ, ಅದನ್ನು ನಾವು ಮುಂದೆ ಬರೋಂಥ ಕ್ಷೇತ್ರ ಮಾಡಬೇಕು. ನಂಬರ್ 1 ಕ್ಷೇತ್ರ ಆಗಬೇಕು. ನನ್ನ ಕ್ಷೇತ್ರ ಬೆಂಗಳೂರಲ್ಲೇ ಇಡೀ ಕರ್ನಾಟಕದಲ್ಲೇ ನಂಬರ್ 1 ಕ್ಷೇತ್ರ ಆಗಬೇಕು, ಮಾದರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಸರ್, ಇದು ನಿಮ್ಮ ಅನಿಸಿಕೆ. ಜನರ ಅನಿಸಿಕೆ ಏನಂದರೆ ಅಷ್ಟರ ಮಟ್ಟಿಗೆ ಆ ಕೆಲಸ ಇನ್ನೂ ಆಗಿಲ್ಲ, ಆಗಬೇಕಾಗಿದೆ ಬಹಳಷ್ಟು ಅಂತ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ನಡೀತಾ ಇದೆ. ಎಲ್ಲ ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ನಡೀತಾ ಇದೆ, ಪ್ರತಿಯೊಂದು ಕಡೆಯೂ ಕೆಲಸಗಳು ನಡೀತಾ ಇದೆ. ಯಾವುದು ಕಣ್ಣಿಗೆ ಕಾಣೋಂಥದ್ದಿಲ್ಲ. ಸ್ಯಾನಿಟರಿ ಲೈನ್ ದೊಡ್ಡ ಪೈಪ್ ಈಗ ನೀವು ನೋಡ್ಬೋದು. DG ಹಳ್ಳಿಯಲ್ಲಿ ಸ್ಯಾನಿಟರಿ ಲೈನ್ ಮಾಡ್ತಾಯಿದ್ರಿ, ಮುನೇಶ್ವರ ನಗರದಲ್ಲೂ ಸ್ಯಾನಿಟರಿ ಲೈನ್ ದೊಡ್ಡದಾಗ್ತಾಯಿದ್ರಿ. ಶಾಂಪುರ ಮೇನ್ ರೋಡ್ ಅಲ್ಲಿಂದ ಹಿಡ್ಕೊಂಡು ಎಲ್ಲರ ಬಂಡೆ ವಾರ್ಡ್ ಆಫೀಸ್ ಗಂಟ, ವಾರ್ಡ್ ನಂಬರ್ 32 ಗಂಟ ತಾರ್ ರೋಡ್ ಹಾಕಿದ್ರಿ. ಎಲ್ಲ ಕ್ರಾಸ್ ರೋಡ್ಗಳು ತಾರ್ ರೋಡ್ ಹಾಕ್ತಾಯಿದ್ರಿ. ಈಗ DG ಹಳ್ಳಿನೂ ತಾರ್ ರೋಡ್ ಸ್ಟಾರ್ಟ್ ಮಾಡ್ತಾಯಿದ್ರಿ. ಈಗ DG ಹಳ್ಳಿ ಪೈಪ್ ಕೆಲಸ ಆಗ್ತಾನೆ ಇಮ್ಮೇಟ್ ಅದನ್ನು ತಾರ್ ರೋಡ್ ಹಾಕಿಸಿ ನಮ್ಮ ಜನತೆಗೆ ಅನುಕೂಲ ಆಗುವಂಥ ವ್ಯವಸ್ಥೆ. ಹಾಗೂ SK ಗಾರ್ಡನ್ ವಾರ್ಡಲ್ಲಿ ಆ ಮೇನ್ ರೋಡ್ SK ಗಾರ್ಡನ್ ಮೇನ್ ರೋಡಲ್ಲಿ ಅಲ್ಲೂ ದೊಡ್ಡ ಪೈಪ್ಗಳು ಹಾಕಿ ಸ್ಯಾನಿಟರಿ ಲೈನು, ಅಲ್ಲೂ ರೋಡ್ಗಳೆಲ್ಲ ರಸ್ತೆಗಳೆಲ್ಲ ಮಾಡಿದ್ದೀರಿ. ಅಭಿವೃದ್ಧಿ ಕೆಲಸಗಳಾಗ್ತಾಯಿದೆ. ಹಾಗೂ ಮನೆಗಳು ಕಟ್ಟೋಂಥದ್ದು ಒಂಟಿ ಮನೆ ನಮ್ಮ ಕ್ಷೇತ್ರದ 6,000 ಮನೆಗಳು ಕಟ್ಟಿದ್ದೀರಿ. ಅದೇ ಎಲ್ಲ ಬಡವ್ರಿಗೇ ಅನುಕೂಲ ಆಗಬೇಕು. ಎಲ್ಲ ಚಿಕ್ಕ ಮನೆಗಳು, ಜೋಪಡಿಗಳು, ಶೀಟ್ಗಳಿದ್ದಂಥ ಮನೆ, ಅವಾಗೆಲ್ಲ ಮೋಡ್ಗಳು ಹಾಕಿ ಕೊಡೋಂಥ ವ್ಯವಸ್ಥೆನ ಮಾಡಿದ್ದೀರಿ. ಸರ್, ಇದು ಒಂದು ಒಂಟಿ ಮನೆ ಸ್ಕೀಮ್ ಆಯಿತು. ಇದು ಹೌಸಿಂಗ್ ಸ್ಕೀಮಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಏನೇನು ಸೌಲಭ್ಯ ತಾವು ತಗೊಂಡಿದ್ದೀರಾ? ಈಗ ತಾವು ನೋಡಿದಂಗೆ ರೋಷನ್ ನಗರದಲ್ಲಿ 218 ಮನೆಗಳು ಕಟ್ತಾಯಿದ್ದೀರಿ ಹೌಸಿಂಗ್ ಸ್ಕೀಮಲ್ಲಿ. ಬಟ್ ಹೌಸಿಂಗ್ ಬೋರ್ಡಿಂದ ಕೊಡಿಲ್ಲ, BBMPಯಿಂದನೇ ತೊಗೊಂಡು ಮಾಡ್ತಾ ಇರೋದು. ಅಲ್ಲಿ 218 ಮನೆ ಕಟ್ತಾಯಿದ್ದೀರಿ. ಈಗ ಮತ್ತೆ 218 ಮನೆ ಅದಾಗ್ತಾನೆ, ಇನ್ನು ಮತ್ತೆ 218 ಮನೆ ಹೊಸದಾಗಿ ಕಟ್ಕೊಡ್ತೀರಿ. ಹಾಗೂ ಸ್ಲಮ್ ಬೋರ್ಡ್ ಕ್ವಾರ್ಟರ್ಸ್ಗಳಿದೆ. ಸ್ಲಮ್ ಬೋರ್ಡ್ ಕ್ವಾರ್ಟರ್ಸಲ್ಲಿ ಎಲ್ಲ ಅನುಕೂಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದೀರಿ. ಹಾಗೂ ನಮ್ಮ ನೇತಾಜಿ ಸ್ಲಮ್ನ
ಅಲ್ಲಿ ನೇತಾಜಿ ಸ್ಲಮ್ಮಲ್ಲಿ ಅವರು 265 ಜನ ಇದ್ದಾರೆ, ಅವರು ಬೇರೆ ಕಡೆ ಹೋಗಬೇಕು, ನಮ್ಗೆ ಹಕ್ಕುಪತ್ರ ಬೇರೆ ಮನೇಲಿ ಕೊಡಿಸಿ ಅಂತ ಬಂದಿದ್ರು. ಅವ್ರಿಗೂ ಅನುಕೂಲ ಮಾಡೋಂಥ ವ್ಯವಸ್ಥೆ ಕೊಡೋಂಥ ವ್ಯವಸ್ಥೆನ ಅವ್ರಿಗೂ ಮಾಡ್ತಾಯಿದ್ದೀವಿ. ಸರ್, ಇನ್ನೊಂದು ನಿಮ್ಮ ಕ್ಷೇತ್ರದಲ್ಲಿ ಒಂದು ಮೇಜರ್ ಸಮಸ್ಯೆ ಅಂದರೆ ಕಸದ ಸಮಸ್ಯೆ. ಹಲವಾರು ಬಾರಿ ನಾವು ನೋಡಿದ್ದೀವಿ. ಆ ಡಿ ಜೆ ಹಳ್ಳಿ ಅಂತ ಒಂದು ಪ್ರಮುಖ ಉರ್ದು ಸ್ಕೂಲ್ ಇದೆ, ಅದರ ಮುಂದೆನೇ ಕಸದ ರಾಶಿಯಾಗಿ ಇರ್ತದೆ. ಬೇರೆ ಕಡೆನೂ ಆ ಥರ ಸಮಸ್ಯೆ ಇರ್ತದೆ. ಆ ಸಮಸ್ಯೆ ನಿವಾರಿಸಲು ತಮ್ಮ ಕಡೆಯಿಂದ ಏನಾಗಿದೆ? ಈಗ ನಮ್ಮ ಕ್ಷೇತ್ರದಲ್ಲಿ ಕಸದ ಸಮಸ್ಯೆ ಅಷ್ಟೊಂದಿಲ್ಲ. ಯಾಕಂದ್ರೆ ತಾವು ನೋಡಿರ್ಬೋದು, ಈಗ ಮುಂಚೆಗಿಂತ ಈಗ ಎಷ್ಟೋ ಅನುಕೂಲ ಮಾಡಿದಿರಿ. ಕ್ಷೇತ್ರದಲ್ಲಿ ಕಸ ಈಗ ಅಷ್ಟೊಂದು ಹಾಕೊಂತಿದ್ರಲ್ಲಿ ಎಲ್ಲನ ಒಂದೊಂದು ದಿವಸ ಈ ಡಂಪಿಂಗ್ ಯಾರ್ಡಲ್ಲಿ ಪ್ರಾಬ್ಲಮ್ ಆದಾಗ ಅದು ಸ್ಟಾಕ್ ಆಗುತ್ತೆ. ಆ ಡಂಪಿಂಗ್ ಯಾರ್ಡ್ ಪ್ರಾಬ್ಲಮ್ ಇಲ್ಲ ಅಂದರೆ ಕ್ಲೀನ್ ನಡ್ಕೊಂಡು ಹೋಗ್ತಾ ಇದೆ, ತೊಂದರೆ ಏನಿಲ್ಲ, ಕ್ಲೀನಾಗಿದೆ. ಸರ್, ಇದಾಯಿತು. ಈ ಕ್ಷೇತ್ರದಲ್ಲಿ ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ ತಾವು ಹಲವಾರು ಸಾರಿ ಮಾತನಾಡಿದ್ದೀರಿ. ಒಂದು PU ಕಾಲೇಜ್ ಪ್ರಾರಂಭ ಮಾಡ್ತೀನಿ ಕಾವಲ್ ಬೈಸಂದ್ರ ಅಂತ ಅಂತ ಹೇಳಿದರು. ಡಿಗ್ರಿ ಕಾಲೇಜ್ ಬಗ್ಗೆನೂ ಹೇಳಿದರು. ಅದರ ಬಗ್ಗೆ ಎಷ್ಟು ತನಕ ಸಾಗಿದೆ ಆ ಪ್ರಾಜೆಕ್ಟ್? ಈಗ ನೀವು ನೋಡಿದಂಗೆ ನಮ್ಮ DG ಹಳ್ಳಿಯಲ್ಲಿ PU ಕಾಲೇಜ್ ಹೊಸ ಬಿಲ್ಡಿಂಗೇ ಕಟ್ಕೊಟ್ಟಿದ್ದೀರಿ. ಈಗ 2-3 ಕೋಟಿ ರೂಪಾಯಿ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಿ. ಅದು ಪ್ರಾರಂಭ ಮಾಡಿದಿರಿ. PU ಕಾಲೇಜು ನಮ್ಮ ಮೋದಿ ರೋಡಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಿ. ಅಲ್ಲಿ ಯಾಕಂದರೆ ಅಲ್ಲಿನ ಜನತೆ, ಅಲ್ಲಿನ ಹೆಣ್ಮಕ್ಳು ಆಚೆ ಹೋಗೋಕ್ಕೆ ಇಷ್ಟಪಡಲ್ಲ. ನಮ್ಮ DG ಹಳ್ಳಿ ಸರೌಂಡಿಂಗ್ ಇರೋ ಹೆಣ್ಮಕ್ಳು, ಓದ್ಕೊಂಡಿರೋ ಹೆಣ್ಮಕ್ಳು SLC ಆದಮೇಲೆ ಮನೇಲೇ ಇದ್ಬಿಡ್ತಾಯಿದ್ರು. ಅಂಥವ್ರಿಗೆ ಅಲ್ಲೇ ಓದೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೇ ಕಾಲೇಜ್, PU ಕಾಲೇಜ್ ಒಂದು ಕಟ್ಕೊಟ್ಟಿದ್ರಿ. ಡಿಗ್ರಿ ಕಾಲೇಜ್ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಈಗ M.Com ಗಂಟ ಮಾಡಿದಿರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ತಮ್ಗೆ ಗೊತ್ತಿದೆ. ಆಮೇಲೆ ನಮ್ಮ ರಾಬರ್ಟ್ಸನ್ ರೋಡ್ ಕಾಲೇಜು ತಮ್ಗೆ ಗೊತ್ತಿದೆ. ಎಲ್ಲ 2 ಕಾಲೇಜು ಡಿಸ್ಟಿಂಕ್ಷನ್, ಎಲ್ಲ ಒಳ್ಳೆ ಸ್ಟೂಡೆಂಟ್ಸ್, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಏನು ಯಾರು ಬೆಳೆ ತೋರ್ಸೋಂಗಿಲ್ಲ, ಆ ಥರ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಬಂದಿದ್ದಾರೆ. ಈ ಸರಿ ನೀಟಲ್ಲೂ ಎ ಗ್ರೇಡ್ ಕೊಟ್ಟಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ಗೆ. ಈ ಥರ ಎಲ್ಲ ಇದೆ ನಮ್ಗೆ. ಆಮೇಲೆ ಪ್ರತಿಯೊಂದು ಶಾಲೆಗಳಿಗೂ ಕಂಪ್ಯೂಟರ್, ಲ್ಯಾಪ್ಟಾಪ್ ಕೊಡೋಂಥ ಕೆಲಸಗಳು ಮಾಡ್ತಾಯಿದ್ದೀರಿ. ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ ಕೊಡೋದು. ಈಗ ಮತ್ತೆ ನಮ್ಮ ಕ್ಷೇತ್ರದ ಜನತೆಗೆ ಯಾರು ಡಿಗ್ರಿ ಮಾಡ್ತಾ ಇದ್ದಾರೋ ಅವ್ರಿಗೆ ಲ್ಯಾಪ್ಟಾಪ್ ಕೊಡೋಂಥ ಕಾರ್ಯಕ್ರಮವನ್ನು ಹಮ್ಕೊತಾ ಇದ್ದೀರಿ. ಸರ್, ಇದು ಕಾಲೇಜ್ ಹಂತದ್ದು ಮಾತಾಯಿತು. ಬೇಸಿಕ್ ಎಜುಕೇಷನ್ ಪ್ರೈಮರಿ ಲೆವೆಲಲ್ಲಿ ಕೆಲವೊಂದು ಉರ್ದು ಶಾಲೆಗಳಲ್ಲಿ ಅಷ್ಟೊಂದು ಸೌಲಭ್ಯಗಳು ಇಲ್ಲ. ಶಿಕ್ಷಕರ ಕೊರತೆ ಇದೆ. ಎಜುಕೇಷನ್ ಸ್ಟ್ಯಾಂಡರ್ಡ್ ಯಾವ ಮಟ್ಟಕ್ಕೆ ಇರಬೇಕು ಅದು ಇಲ್ಲ. ಅದರ ಬಗ್ಗೆ ಕೆಲವು ಆಪಾದನೆಗಳು ಇದೆ. ಅದರ ಬಗ್ಗೆ ಸರ್, ಆ ಥರ ಆಪಾದನೆ ಯಾವುದೂ ಇಲ್ಲ. ಯಾಕಂದರೆ ಪ್ರತಿಯೊಂದು ಟೇಬಲ್ಲು, ಚೇರ್ಸಿಂದ ಹಿಡಿದು ಕೊಡ್ತಾ ಇದ್ದೀನಿ ಸ್ಕೂಲ್ಗಳಿಗೆ. ಎಲ್ಲೆಲ್ಲಿ ಸ್ಕೂಲ್ಗಳಲ್ಲಿ ಮಿಡ್ಲ್ ಸ್ಕೂಲ್ ಆಗಿರಲಿ, ಹೈಸ್ಕೂಲ್ ಆಗಿರಲಿ, ಕಾಲೇಜ್ ಆಗಿರಲಿ, ಟೇಬಲ್ಲು, ಚೇರ್ಸು, ಅವ್ರಿಗೆ ಕುತ್ಕೊಂಡು ಮಾಡೋಂಥ ಪಾಠ ಮಾಡೋಕ್ಕೆ ಟೀಚರ್ಸ್ ಇಲ್ಲ ಅಂದರೆ ಟೀಚರ್ಸ್ನೂ BO ಹತ್ರ ಮಾತಾಡಿ ಇಮಿಡಿಯೇಟ್ ಅಪ್ರೂವ್ ಮಾಡಿಸ್ತಾ ಇದ್ದೀನಿ. ಆ ಥರ ಯಾವುದೂ ಕೊರತೆಗಳಿಲ್ಲ ನಮ್ಮಲ್ಲಿ. ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಚೆನ್ನಾಗಿದೆ. ನಮ್ಮ ಕ್ಷೇತ್ರದ ಎಜುಕೇಷನ್ ಚೆನ್ನಾಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಹೋದ 1.5-2 ವರ್ಷ ಈಚೆ ಕೆಲವೊಂದು ಕೆಟ್ಟ ಬೆಳವಣಿಗೆ ಆಯಿತು. ಅದಾಗಬಾರ್ದು ಆಯಿತು. ಅದಾದಮೇಲೆ ತಾವು ಆ ಕ್ಷೇತ್ರದಿಂದ ಸ್ವಲ್ಪ ದೂರ ಆಗಿದ್ದೀರಾ ಅಂತ ಕೆಲವರ ಆಪಾದನೆ. ಸರ್, ನನ್ನ ಕ್ಷೇತ್ರದ ಜನತೆ ಜೊತೆಯಲ್ಲಿ ನಾನು ಇವತ್ತು ಇದ್ದೀನಿ. ಅಂಥ ಆಪಾದನೆಗಳು 1000 ಬರಲಿ ಎದುರಿಸೋ ಶಕ್ತಿ ಇದೆ. ಬಟ್ ಯಾರೋ ತಪ್ಪು ಮಾಡ್ದಂತ ನಮ್ಮ ಮೇಲೆ ಮಾಡಿ ತಪ್ಪೋದು. ಬಟ್ ಏನು ಮಾಡೋಕ್ಕಲ್ಲ, ದೇವ್ರ ಮೇಲೆ ಬರ ಹಾಕಿ ನಮ್ಮ ಕ್ಷೇತ್ರದ ಜನತೆಗೆ ನಾವು ಏನು ಕೆಲಸ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಸರ್, ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಹಲವಾರು ಯೋಜನೆಗಳು, ಸ್ಕೀಮ್ಸ್, ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಆ ಸ್ಕೀಮ್ಸ್ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ತಾವು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರ ಮೈನಾರಿಟಿ ಲೋನ್ಗಳು ಮಾಡಿಸ್ಕೊಡ್ತಾ ಇದ್ದೀನಿ, ಆಟೋಗಳು ಕೊಡಿಸ್ತಾ ಇದ್ದೀನಿ. ಹಾಗೂ ಅವರು ಎಜುಕೇಷನ್ ಪರ್ಪಸ್ ಇನ್ನು ಎಜುಕೇಷನ್ ಮಾಡ್ತೀನಿ ಅಂದರೆ ಅವ್ರಿಗೂ ಲೋನ್ BBMPಯಿಂದ ಲೋನ್ಗಳು ಕೊಡಿಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಒಳ್ಳೆ ವಿದ್ಯಾವಂತರಾಗಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತಲೇ ಹೆಚ್ಚಾಗಿ ಮಾಡ್ತಾಯಿದ್ದೀನಿ ನಮ್ಮ ಕ್ಷೇತ್ರದ ಜನತೆಗೆ. ಸರ್, ಈಗ ಒಂದು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಏನು ಸರ್ಕಾರದ ಮೇಲೆ ಆರೋಪ ಅಂದರೆ, ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಆ ಕ್ಷೇತ್ರದ ಬೆಳವಣಿಗೆಗೆ ಸರ್ಕಾರದಿಂದ ಬೇಕಾದಷ್ಟು ಹಣ, ಗ್ರ್ಯಾಂಟ್ಸು ಎಲ್ಲ ಸಿಗ್ತಾ ಇಲ್ಲ. ನಮಗೂ ತೊಂದರೆ ಆಗಿದೆ. 2 ವರ್ಷದಿಂದ ₹1 ಕೊಟ್ಟಿಲ್ಲ, ಒಂದು ಗ್ರ್ಯಾಂಟ್ಸು ಕೊಟ್ಟಿಲ್ಲ. ನಮಗೂ ಏನು ಗ್ರ್ಯಾಂಟ್ಸ್ ಬಂದಿಲ್ಲ. ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಬೆಂಗಳೂರು ಸಿಟಿಗೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, ಈ ಸತಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಈ 2 ವರ್ಷದಲ್ಲಿ ನಿಮಗೆ ಗ್ರ್ಯಾಂಟ್ ಬರದೇ ಇರೋದರಿಂದ ಕ್ಷೇತ್ರದ ಬೆಳವಣಿಗೆಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ, ನಮ್ಮ ಹತ್ರ ಏನು ಗ್ರ್ಯಾಂಟ್ಸ್ ಇದೆ, ಹಳೆ ಗ್ರ್ಯಾಂಟ್ಸ್ ಅವೆಲ್ಲ ಅದರಲ್ಲೇ ಮಾಡ್ತಾಯಿದ್ದೀರಿ ಕೆಲಸ. ನಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ನಿಲ್ತಿಲ್ಲ. ಇಲ್ಲಿ ಗಂಟ ನಾವು ಕೆಲಸ ಮಾಡ್ತಾಯಿದ್ದೀರಿ, ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಸರ್, ಈಗ ಟ್ಯಾನರಿ ರೋಡ್ ವೈಡ್ನಿಂಗ್ ಒಂದು ದೊಡ್ಡ ವಿಷಯ ಆಗಿ ಸುಮಾರು ವರ್ಷಗಳಿಂದ ಆ ಪ್ರಾಜೆಕ್ಟ್ ಹಂಗೆ ಮುಂದೆ ಹೋಗ್ತಾ ಇದೆ. ಟ್ಯಾನರಿ ರೋಡ್ ಇರ್ಬೋದು, ಈಗ ನೀವು ಬಂದಾದ ಮೇಲೆ ದಿನ್ನೂರು ರೋಡ್ ವೈಡ್ನಿಂಗ್,
ಅದು ಯಾವ ಹಂತದಲ್ಲಿದೆ ಸರ್? ಯಾವಾಗ? ಸರ್, ದಿನ್ನೂರು ರೋಡು ಟ್ಯಾನಿ ರೋಡ್ 2 ವೈಂಡಿಂಗ್ ಮಾಡೋಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 110 ಕೋಟಿ ಕೊಟ್ಟಿದ್ರು ಅವರು ಮುಖ್ಯಮಂತ್ರಿಗಳಿದ್ದಾಗ. ಟ್ಯಾನಿ ರೋಡ್ಗೆ 55 ಕೋಟಿ, ದಿನ್ನೂರು ರೋಡ್ಗೆ 55 ಕೋಟಿ ಅಂತ. ಬಟ್ ಅಲ್ಲಿ ಏನಾಯಿತು ಅಂದರೆ, ಈ ಗ್ರ್ಯಾಂಡ್ಸು, ಈ ಬಿಲ್ಡಿಂಗ್ ಮನೆಗಳವರು, ಈ ಮೇನ್ ಕಮರ್ಷಿಯಲ್ ಅವರು ನಮ್ಗೆ ದುಡ್ಡೇ ಕೊಡಬೇಕು, 1:2 1:3 ಕೊಡಬೇಕಂತ ಗಲಾಟೆ ಮಾಡೋದು, TDR ಬೇಡ ಅಂತ. ಅದರಿಂದ ಪೆಂಡಿಂಗ್ ಆಗಿದೆ. ಅದೆಲ್ಲ ನಾವು ಈಗ ಸರ್ ಮಾಡಿ ಮತ್ತೆ ಮುಂದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತ ಬರ್ತದೆ. ಲಾಸ್ಟ್ ಟೈಮ್ ಯಡಿಯೂರಪ್ಪನವರು ಇದ್ದು ಕೇಳಿದೆ, ಅವ್ರು ಕೊಟ್ಟಿಲ್ಲ. ಈಗ ನೆಕ್ಸ್ಟ್ ಬಂದೇ ಬರುತ್ತೆ. ಆ ಯೋಜನೆ ಮಾಡಲೇಬೇಕಾಗುತ್ತೆ ನಾವು. ಅದರಲ್ಲೂ ಮೆಟ್ರೋ ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ. ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ ಅಟ್ಲೀಸ್ಟ್ 1 ಕಿಲೋಮೀಟ್ರಿಗಾದರೂ ಅಗಲ ಮಾಡ್ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಮಾತಾಡೋಣ, ಕುತ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅನುಕೂಲ ಆಗೋಷ್ಟು ಮಾಡ್ತಾಯಿದ್ದೀನಿ. ಸರ್, ಮುಂದಿನ ವರ್ಷ ತಾವು ಚುನಾವಣೆ ಎದುರಿಸಬೇಕಾಗಿತ್ತೆ. ಆ ಸಂದರ್ಭದಲ್ಲಿ ತಾವು ತಮ್ಮ ಜನರಿಗೆ ಏನು ಆಶ್ವಾಸನೆ ಕೊಡ ಬಯಸ್ತೀರಾ? ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದ, ಅಲ್ಲ ಆಶೀರ್ವಾದ ಇದೆ. ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಿ, ನಮ್ಮ ಕ್ಷೇತ್ರದ ಜನತೆಗೆ ಯಾವುದೂ ತೊಂದರೆ ಇಲ್ಲದಂಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ. ಅವರ ಆಶೀರ್ವಾದ ನಮ್ಗೆ ಸದಾ ಇದೆ. ಅವರ ಆಶೀರ್ವಾದದಿಂದ ಮತ್ತೆ ನಾವು ಗೆದ್ದು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಕ್ಷೇತ್ರ ಪುಲಿಕೇಶಿ ನಗರ್ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ ಅತಿ ಹೆಚ್ಚು ಮುಸ್ಲಿಂ ಜನಾಂಗದಲ್ಲಿ ಇರುವ ಕ್ಷೇತ್ರ. ಆ ಜನಾಂಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದವರು ಬಹಳ ಜಾಸ್ತಿ, ದಿನಗೂಲಿ ಮಾಡುವವರು ಬಹಳ ಜಾಸ್ತಿ. ನಿಮ್ಮ ಕ್ಷೇತ್ರ ಬೆಂಗಳೂರಿನಲ್ಲಿ 3-4 ಕ್ಷೇತ್ರ ಇದೆ. ಅದರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಅವರು ಬಹಳ ನಿಮ್ಮಿಂದ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. MLA ಅವರು ಇದ್ದಾರೆ, ನಮಗೆ ಶೈಕ್ಷಣಿಕವಾಗಿ ಮುಂದೆ ಹೋಗಲು ಸಹಾಯ ಮಾಡ್ತಾರೆ, ಅಥವಾ ಆರ್ಥಿಕವಾಗಿ ನಮ್ಮ ಸಮುದಾಯವನ್ನು ಮುಂದೆ ತಗೊಂಡು ಹೋಗಲು ಏನಾದರೂ ಮಾಡ್ತಾರೆ. ಅದರ ಬಗ್ಗೆ ತಾವು ಏನು ಅವ್ರಿಗೆ ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀವಿ? ನಮ್ಮ ಕ್ಷೇತ್ರದ ಜನತೆಗೆ, ಪ್ರತಿಯೊಬ್ಬ ಬಡ ಕುಟುಂಬದಲ್ಲಿ ಇರೋಂಥದ್ದು ನಮ್ಮ ಕ್ಷೇತ್ರ ಜಾಸ್ತಿ ಇದೆ. ಅಂಥವ್ರಿಗೆ ನಾವು ಮನೆಗಳು ಕಟ್ಟಿ ಅವ್ರಿಗೆ ವಾಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಅವ್ರ ಮನೆಗಳಲ್ಲಿ ಒಬ್ಬೊಬ್ಬರಾದರೂ ವಿದ್ಯಾವಂತರಾಗಬೇಕು ಅನ್ನೋದೇ ನಮ್ಮ ಗುರಿ. ಒಬ್ಬೊಬ್ಬ ವಿದ್ಯಾವಂತರಾದರೆ ನಮ್ಮ ಕ್ಷೇತ್ರದ ಜನತೆಗೆ, ಆ ಮನೆಗಳು, ಕುಟುಂಬದವರು ಚೆನ್ನಾಗಿ ಒಳ್ಳೆಯವರಾಗುತ್ತಾರೆ, ಒಳ್ಳೆ ಅನುಕೂಲ ಆಗುತ್ತೆ. ಆ ಮನೆ ಕುಟುಂಬದವರಲ್ಲಿ ಬೆಳವಣಿಗೆ ಏನೇ ಒಬ್ಬ ಅಧಿಕಾರಿ ಆದರೆ, ಆಫೀಸರ್ ಆದರೆ, ಆ ಕುಟುಂಬ ಸಂಸಾರ ನಡ್ಕೊಂಡು ಹೋಗುತ್ತೆ ಅನ್ನೋದು ನಂಬಿಕೆ ಇದೆ. ಆ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಅವರು ಕೂಲಿ ಕಾರ್ಮಿಕರಾಗಿರಲಿ, ಕೆಲಸದವರಾಗಿರಲಿ, ಮೆಕ್ಯಾನಿಕ್ಸ್ ಆಗಲಿ, ಹೆಣ್ಮರವ್ರಿರಲಿ, ಕಾರ್ಪೆಂಟ್ರ್ಗಳಿರಲಿ, ಅಂಥವ್ರಿಗೆಲ್ಲ ಅನುಕೂಲ ಮಾಡೋಂಥ ವ್ಯವಸ್ಥೆ, ಲೋನ್ಗಳು ಕೊಡಿಸೋಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀನಿ ಅವ್ರಿಗೆ. ಯಾಕಂದರೆ ಸುಮಾರು ಜನಕ್ಕೆ ನಾವು ಲೋನ್ಗಳು ಕೊಡಿಸಿದ್ದೀನಿ. ಮೈನಾರಿಟಿ ಲೋನು, SC/ST ಲೋನು, ಜನರಲ್ ಲೋನ್ಗಳೆಲ್ಲ ಕೊಡಿಸ್ತಾಯಿದ್ದೀವಿ. ಅವ್ರಿಗೆಲ್ಲ ಅನುಕೂಲ ಆಗೋಂಥ ವ್ಯವಸ್ಥೆಗಳು ಮಾಡಿ, ಅವ್ರಿಗೆ ಅನುಕೂಲ ಮಾಡಿ, ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ನಾವು ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಇನ್ನು ಹೆಚ್ಚಿನ ರೀತಿಯಾಗಿ ಅವ್ರ ಕೆಲಸಗಳು ಮಾಡಿಕೊಡ್ತೀನಿ. ಪ್ರತಿಯೊಬ್ಬರಿಗೂ ನೀವು ನೋಡಿರ್ಬೋದು, ನಾವು 24/7 ದಿನನಿತ್ಯ ನನ್ನ ಕ್ಷೇತ್ರದ ಜನತೆ ಜೊತೆಲೇ ಓಡಾಡ್ತೀನಿ ಹೊರತು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾವು ಕ್ಷೇತ್ರದಲ್ಲಿ ಇರೋನು ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಆಗಬೇಕು. ಯಾಕಂದ್ರೆ ಅವ್ರು ಎಲ್ಲಿಂದನೋ ಬರ್ತಾರೆ, ದೂರದಿಂದ ಬರ್ತಾರೆ, ಅದು MLA ಅವ್ರು ಇರ್ತಾರೆ ಅಂತ ಅವ್ರು ಭೇಟಿ ಆಗಬೇಕು ಅಂತ ಬರ್ತಾರೆ. ಅದು ನಾವು ಸಿಕ್ಕಿಲ್ಲ ಅಂದರೆ ಅವ್ರು ನೋವು ತಿಂತಾರೆ. ಅಂಥದ್ರಲ್ಲಿ ನಾವು ಯಾರಿಗೂ ನೋವು ಕೊಡೋಂಥ ಕೆಲಸ ಮಾಡಲ್ಲ. ಅವ್ರ ಜೊತೆಲಿ ಇದ್ದು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೆ ಅನುಕೂಲ ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಈ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದಲೇ ಹಲವಾರು ಮುಂದೆ ಬಂದಿದ್ದಾರೆ. ಅವರು ಪ್ಯಾರಲಲ್ ಸಿಸ್ಟಮ್ ಅವರು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದರ ಬಗ್ಗೆ ತಾವು ಏನು ಯೋಚನೆ ಮಾಡಿದ್ದೀರಾ? ನಮ್ಮ ಕ್ಷೇತ್ರದಲ್ಲಿ ನಮ್ಮ CLP ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ರಾಹುಲ್ ಗಾಂಧೀಜಿಯವರು, ರಾಮಲಿಂಗ ರೆಡ್ಡಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಅವರ ಆಶೀರ್ವಾದ ನಮಗಿದೆ. ಖಂಡಿತ ನಮಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ವೋಟ್ ತೊಗೊಂಡು ಗೆದ್ದಿರೋನು ನಾನು. ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಗೆ ಸಿಗುತ್ತೆ ಅನ್ನೋದು ನನ್ನ ಭರವಸೆ ಇದೆ. ಖಂಡಿತ ನಾನು ತಗೊತೀನಿ. ಸರ್, ಕೊನೆಯದಾಗಿ ತಮ್ಮ ಕ್ಷೇತ್ರ ಜನತೆಗೆ ತಾವು ಏನು ಸಂದೇಶ ಕೊಡ ಬಯಸ್ತೀರಾ? ನನ್ನ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ, ಅವ್ರಿಗೆ ಸದಾ ಅವ್ರಿಗೆ ಡೆವಲಪ್ಮೆಂಟ್ ವರ್ಕ್ಸ್ಗಳಾಗಲಿ, ಎಲ್ಲ ಒಳ್ಳೆಯ ಕೆಲಸಗಳು, ಅಭಿವೃದ್ಧಿ ಕೆಲಸಗಳಾಗಲಿ, ನೀರಿನ ಸಮಸ್ಯೆ ಆಗಲಿ, ಸ್ಯಾನಿಟರಿ ಸಮಸ್ಯೆ ಆಗಲಿ, ಲೈಟಿನ ಸಮಸ್ಯೆ ಆಗಿರಲಿ, ರಸ್ತೆ ಸಮಸ್ಯೆ ಆಗಿರಲಿ, ಅವ್ರಿಗೆಲ್ಲ ಅನುಕೂಲ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾಯಿದ್ದೀನಿ. ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ನನಗಿರ್ತದೆ. ಆ ದೇವರ ಆಶೀರ್ವಾದ, ಅಲ್ಲ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗುತ್ತೆ. ಅವರ ಆಶೀರ್ವಾದದಂತೆ ಅವರಲ್ಲಿ ನಾನೊಬ್ಬ ಅಣ್ಣ ತಮ್ಮಂದರಾಗಿ, ಅವ್ರ ಮನೆ ಮಗನಾಗಿ ಕೆಲಸ ಮಾಡೋಂಥ ನಾನು ಸಿದ್ಧವಾಗಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಸದಾ ಇರಲಿ ಅಂತ ಅವರಲ್ಲಿ ಬಯಸ್ತೀನಿ.
ಧನ್ಯವಾದ ಸರ್, ಸಾಲಾರ್ ಡಿಜಿಟಲ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮಿಂದ ನಿರೀಕ್ಷೆ ಏನಂದರೆ, ತಾವು ಆ ಹಿಂದುಳಿದ ವರ್ಗದ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದೀರಾ. ಆ ಕ್ಷೇತ್ರವನ್ನು ಮತ್ತಷ್ಟು ಬೆಳವಣಿಗೆಯಾಗಿ ಅಲ್ಲಿ ವಾಸಿಸಿರುವ ಎಲ್ಲ ಜನಾಂಗದವರಿಗೆ ಒಳ್ಳೆ ಜೀವನ ಮಾಡುವ ಅವಕಾಶ ಕೊಡಿಸ್ತೀರಾ ಅಂತ ನಿರೀಕ್ಷೆಯಿಂದ ಭಾಳ ಧನ್ಯವಾದಗಳು. ಹೌದು ಸರ್, ನನ್ನ ಕ್ಷೇತ್ರ, ನಾನು ಹುಟ್ಟಿ ಬೆಳೆದಿರೋ ಕ್ಷೇತ್ರ ನಾನು ಬಿಡೋಕ್ಕಾಗತ್ತಾ? ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡಬೇಕು. ಅವ್ರ ಕಷ್ಟ ಸುಖ ಏನಂತ ನನಗೆ ಗೊತ್ತಿದೆ. ನಾನು ಅಲ್ಲಿ ಹುಟ್ಟಿ ಬೆಳೆದಿರೋನು. ಅವ್ರ ಜೊತೆ ನಾನು ಒಬ್ಬ ಅಣ್ಣ ತಮ್ಮನ ಥರ ಇದ್ದು ಕೆಲಸ ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಸರ್. ಧನ್ಯವಾದ ಸರ್. ನಮಸ್ಕಾರ ಸರ್.